ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್. ಡಾಕ್ಟರ್ H.S. ಸತ್ಯನಾರಾಯಣ ಅವರ ತೇಜಸ್ವಿ ಕೆಲವು ಪ್ರಸಂಗಗಳು ಅನ್ನುವ ಪುಸ್ತಕವನ್ನು ಕೊಂಡ್ಕೊಂಡಿದ್ದೇನೆ. ಆ ಪುಸ್ತಕದ ಆಕರ್ಷಣೆಯೇ ತೇಜಸ್ವಿ ಅವರು. ಹೆಸರಾಂತ ಚಿಂತಕರು, ಪ್ರಸಿದ್ಧ ಬರಹಗಾರರು, ಯುವಜನತೆಯ ಬಹಳಷ್ಟು ಆಕರ್ಷಣೆಗೆ ಒಳಪಡಿಸಿದಂತಹ ಬರಹಗಾರರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಒಬ್ಬರು. ಅಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಕೆಲವು ಪ್ರಸಂಗಗಳು ಅಂದಾಗ ಆ ಪುಸ್ತಕವನ್ನು ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ಪುಸ್ತಕವನ್ನು ಕೊಂಡ್ಕೊಂಡೆ. ಮೊದಲ ಒಂದು ಪ್ರಸಂಗ ಇದೆ, ಇವತ್ತು ಆ ಪ್ರಸಂಗವನ್ನು ಕುರಿತು ಓದ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ತೇಜಸ್ವಿ ಯಾಕೆ ಯುವಜನತೆಗೆ ಮತ್ತು ಎಲ್ರಿಗೂ ಪ್ರಿಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಲೆ ಕೆಟ್ಟವರಿಗೆಲ್ಲ ಲೈಸೆನ್ಸ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಸಂಗ. ಮೂಡಿಗೆರೆಯ ಸಚೇತನ ಬಳಗದ ಯುವಕರು ಒಮ್ಮೆ ನಿರುತ್ತರಕ್ಕೆ ಬಂದು ತೇಜಸ್ವಿ ಅವರನ್ನ ಕಂಡರು. ಏನ್ರಯ್ಯ ಬಂದಿದ್ದು ಎಂದು ತೇಜಸ್ವಿ ವಿಚಾರಿಸಲು ನಡೆದ ಸಂಭಾಷಣೆ ಇಂತಿದೆ. ಯುವಕರು ಹೇಳಿದರು, ಸಾರ್, ನಮ್ಮ ಸಚೇತನ ಸಂಘದಿಂದ ಒಂದು ಸಾಹಸ ಮಾಡಬೇಕಂತ ಇದ್ದೀವಿ, ನೋಡಾಕೆ ನೀವು ಬರಲೇಬೇಕು. ಹೌದೇನ್ರಯ್ಯ? ಎಲ್ಲಿ, ಯಾವಾಗ? ನಾಡಿದ್ದು ಭಾನುವಾರ ಸಾರ್. ಬೆಳಗ್ಗೆ 10 ಗಂಟೆಗೆ ನೀವು ಬಂದರೆ ತುಂಬ ಖುಷಿಯಾಗುತ್ತೆ. ಆಯ್ತು ಕಣ್ರಯ್ಯ, ಬರೋಣಂತೆ. ಹೌದು, ಏನು ಸಾಹಸ ಮಾಡ್ತಿದ್ದೀರಿ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟೌನ್ ಒಳಗೆ ಬೈಕ್ ಓಡಿಸ್ತೀವಿ ಸರ್. ಭಾರೀ ಜನ ಸೇರ್ತಾರೆ, ಬೊಂಬಟಾಗಿರುತ್ತೆ ಎಂದು ಯುವಕರು ಉತ್ಸಾಹದಿಂದ ಹೇಳಲು ತೇಜಸ್ವಿಯವರು, ವೆರಿ ಗುಡ್, ಮುಂಚೆನೇ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಅವತ್ತು ಮೂಡಿಗೆರೆ ಕಡೆ ತಲೆನೇ ಹಾಕಲ್ಲ. ಬಡ್ಡಿ ಮಕ್ಕಳ, ಮೂಡಿಗೆರೆಯಲ್ಲಿ ಕಣ್ಣು ನೆಟ್ಟಗೆ ಬೈಕ್ ಓಡ್ಸಕ್ಕಾಗಲ್ಲ, ಅಂಥದ್ರಲ್ಕೆ ಕಣ್ಣು ಮುಚ್ಕೊಂಡು ಓಡಿಸ್ತಾರಂತೆ. ಯಾರನ್ನಾದ್ರೂ ಸಾಯಿಸ್ತೀರಿ, ಇಲ್ಲ ನೀವೇ ಕೈಕಾಲು ಮುರ್ಕೋತೀರಿ. ತಲೆ ಕೆಟ್ಟವರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಕಣ್ರಯ್ಯ, ಮುಂಚೆನೇ ಹೇಳಿದ್ದಕ್ಕೆ ಎಂದವರೇ ತಿರುಗಿ ಕೂಡ ನೋಡದೆ ಮನೆಯೊಳಗೆ ಸೇರಿಕೊಂಡರು.